ನೀವು ಮೂಡ್ ಸ್ವಿಂಗ್ಸ್ ಫೇಸ್ ಮಾಡ್ತಿದ್ದೀರಾ ಅಥವಾ ಕಂಪ್ಲೇಂಟ್ಸ್ ಕೇಳ್ತಿದ್ದೀರಾ ನಿಮ್ಗೆ ಆಟಿಟ್ಯೂಡ್ ಇದೆ ಅಂತ? ಇದು ಆಟಿಟ್ಯೂಡ್ ಅಲ್ಲ, ನಿಜ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ನಮಸ್ಕಾರ, ನಾನು ಡಾಕ್ಟರ್ ಸಂಜನಾ ಹೆತ್ತೇಶ್, ಕನ್ಸಲ್ಟೆಂಟ್ ಒಬ್ಸ್ಟಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್ ಹಾಸನ್. ಹೆಣ್ಣು ಮಕ್ಕಳ ಮೂಡ್ ಸ್ವಿಂಗ್ಸ್ ಯೂಶಲಿ ನಾರ್ಮಲ್, ಆದರೆ ಇದಕ್ಕೆ ಕಾರಣ ನೀವು ಅನ್ಕೊಂಡಿಗಿಂತ ಹೆಚ್ಚು ಡೀಪ್ ಆಗಿದೆ. ಹಿಡನ್ ಟ್ರೂತ್ ಮೋಸ್ಟ್ ವುಮೆನ್ ಡೋಂಟ್ ನೋ. ಮೊದಲನೇದು ಬಂದು ಹಾರ್ಮೋನಲ್ ಫ್ಲಕ್ಚುಯೇಷನ್. ಪೀರಿಯಡ್ ಸಮಯದಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟರಾನ್ ವೇರಿಯೇಷನ್ ಆಗುತ್ತೆ. ಆ ಕಾರಣದಿಂದ ಎಮೋಷನಲಿ ಸೆನ್ಸಿಟಿವ್ ಆಗೋ ಚಾನ್ಸಸ್ ಇರುತ್ತೆ. ಎರಡನೇದು ಬಂದು ಪ್ರೆಗ್ನೆನ್ಸಿ ಅಂಡ್ ಪೋಸ್ಟ್ ಪಾರ್ಟಮ್. ದೇಹದ ಫಿಸಿಕಲ್ ಅಂಡ್ ಎಮೋಷನಲ್ ಚೇಂಜಸ್ ಇಂದ ಫೆಟಿಗ್ ಅಂಡ್ ಟೀರ್ಫುಲ್ ಆಗೋ ಚಾನ್ಸಸ್ ಹೆಚ್ಚು. ಮೂರನೇದು ಬಂದು ಸ್ಟ್ರೆಸ್ ಅಂಡ್ ಮಲ್ಟಿ ಟಾಸ್ಕಿಂಗ್, ವರ್ಕ್, ಹೋಮ್, ಫ್ಯಾಮಿಲಿ ಪ್ರೆಷರ್ ಇಂದ ಮೂಡ್ ಸ್ವಿಂಗ್ಸ್ ಹೆಚ್ಚಾಗುತ್ತೆ. ನಾಲ್ಕನೇದು ಬಂದು ಮೆನೋಪೌಸ್ ಸ್ಟೇಜ್. ಹಾರ್ಮೋನಲ್ ಡಿಪ್ ಇಂದ ಆಂಗ್ಸೈಟಿ ಅಂಡ್ ಇರಿಟಬಿಲಿಟಿ ಆಗೋ ಚಾನ್ಸಸ್ ಇರುತ್ತೆ. ಮೂಡ್ ಸ್ವಿಂಗ್ಸ್ ಅನ್ನೋದು ನ್ಯಾಚುರಲ್ ಸಿಗ್ನಲ್ ಫ್ರಮ್ ಯೋರ್ ಬಾಡಿ, ಆಟಿಟ್ಯೂಡ್ ಅಲ್ಲ. ಹೆಣ್ಣು ಮಕ್ಕಳು ತಮ್ಮ ದೇಹದಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳಕ್ಕೆ ಸಮಯ ಕೊಡಬೇಕು. ಮೂಡ್ ಸ್ವಿಂಗ್ಸ್ ನಿಮ್ಮ ದೇಹದ ಸಂದೇಶ ಮಾತ್ರ. ಸ್ಲೀಪ್, ನ್ಯೂಟ್ರಿಷನ್, ಎಕ್ಸರ್ಸೈಸ್ ಅಂಡ್ ಮೆಡಿಕಲ್ ಸಪೋರ್ಟ್ ಮೂಲಕ ಮ್ಯಾನೇಜ್ ಮಾಡಬಹುದು. ನಿಮ್ಗೆ ಮೂಡ್ ಸ್ವಿಂಗ್ಸ್ ಇದೆಯಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಸ್ವತಃ ಬ್ಲೇಮ್ ಮಾಡ್ಕೋಬೇಡಿ, ಬೇರೆಯವರನ್ನು ಬ್ಲೇಮ್ ಮಾಡಬೇಡಿ. ನಿಮ್ಮ ಹಾರ್ಮೋನ್ ತಿಳಿದು ನಿಮ್ಮ ದೇಹಕ್ಕೆ ಗೌರವ ಕೊಡಿ. ಥ್ಯಾಂಕ್ ಯು.